ನಮಸ್ಕಾರ. ಅಕ್ಯುಪ್ರೆಷರ್ ಥೆರಪಿನಲ್ಲಿ ಕಿವಿಯ ಸಮಸ್ಯೆಗಳನ್ನ ಯಾವ ರೀತಿ ನಿವಾರಣೆ ಮಾಡ್ಕೋಬೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಕಿವಿಯ ಸಮಸ್ಯೆಗಳು ಸಾಮಾನ್ಯವಾಗಿ ಕಿವಿ ನೋವಿರ್ಬೋದು, ಕಿವಿ ಸೋರೋದು ಅಥವಾ ಇಚ್ಚಿಂಗು, ಕಿವಿಯಲ್ಲಿ ಕೆಲವರಿಗೆ ಏನೋ ಸೌಂಡ್ ಥರ ಬರ್ತದೆ ಅಂತ ಹೇಳ್ತಿರುತ್ತೆ. ಈ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಅಕ್ಯುಪ್ರೆಷರಲ್ಲಿ ಶಾಶ್ವತವಾಗಿ ಪರಿಹಾರವನ್ನು ಕಂಡ್ಕೋಬೋದು. ನಾವು ಅಕ್ಯುಪ್ರೆಷರಲ್ಲಿ ಯಾವುದೇ ರೀತಿ ಔಷಧಿಗಳನ್ನ ಯೂಸ್ ಮಾಡೋದಿಲ್ಲ. ನ್ಯಾಚುರಲ್ ಆಗಿ ನಮ್ಮ ಬಾಡಿ ಹೀಲಪ್ ಆಯ್ತು. ನಾವು ಸಾಮಾನ್ಯವಾಗಿ ಯೂಸ್ ಮಾಡೋದು ಸೂಜೋಕ್ ಪಾಯಿಂಟ್ಸ್ಗಳನ್ನು. ಈ ಥರ ನೋಡ್ರಿ, ಸೂಜೋಕ್ ಪಾಯಿಂಟ್ಸ್ಗಳು ಇರ್ತವೆ ನಮ್ಮ ಹ್ಯಾಂಡಲ್ಲಿ ಮತ್ತು ಕಾಲಲ್ಲಿ ಪಾಯಿಂಟ್ಸ್ಗಳು ಬರ್ತವೆ. ಈ ನಾವು ಕಿವಿಯ ಸಮಸ್ಯೆ ಬಂದಾಗ ನಾವು ಅಕ್ಯುಪ್ರೆಷರಲ್ಲಿ ಯಾವ ಪಾಯಿಂಟನ್ನು ಯೂಸ್ ಮಾಡ್ತೇವೆ ಅಂದರೆ ಸಾಮಾನ್ಯವಾಗಿ ನಾವು ಕಿಡ್ನಿ ಪಾಯಿಂಟನ್ನು ಸಜೆಸ್ಟ್ ಮಾಡ್ತೀವಿ. ಕಿಡ್ನಿ ಪಾಯಿಂಟನ್ನು ಕಿವಿಗೂ ಕಿಡ್ನಿಗೂ ಏನು ಸಂಬಂಧ ಅಂತೇಳಿ ನೀವು ಕೇಳ್ಬೋದು. ಆ್ಯಕ್ಚುಲಿ ಕಿಡ್ನಿ ಶೇಪ್ ನೋಡ್ರಿ, ಕಿಡ್ನಿ ಶೇಪು ಮತ್ತು ಕಿವಿ ಶೇಪು ಎರಡೂ ಸೇಮ್ ಇರ್ತಾವೆ. ಈ ರೀತಿ ನಾವು ಕೋರಿಲೇಟ್ ಮಾಡ್ತೀವಿ. ಇವು ಪ್ರಾಜೆಕ್ಟರಿ ಆರ್ಗನ್ಸ್ ಅಂತ ಕರೀತಾರೆ. ಅಂದ್ರೆ ಈಗ ನಿಮ್ಗೆ ಅಕಸ್ಮಾತ್ ಈಗ ನೆಗಡಿ ಕಫ ಕಟ್ಕೋತಿತ್ತು ಅಂದ್ರೆ ಏನಾಯ್ತು, ನಿಮ್ಗೆ ಮೂಗಲ್ಲಿ ಸೋರೋದು, ಮೂಗಲ್ಲಿ ಸುಂಬಳ ಬರೋದು, ಆಮೇಲೆ ಮೂಗಲ್ಲಿ ಇಚ್ಚಿಂಗ್ ಆಗೋದು ಆಗ್ತದೆ. ಅಂದ್ರೆ ಲಂಗ್ಸ್ ಶೇಪ್ ನೋಡ್ರಿ, ಲಂಗ್ಸ್ ಶೇಪು ಮತ್ತು ನಿಮ್ಮ ಮೂಗಿನ ಶೇಪು ಎರಡು ಸೇಮ್ ಇರ್ತವೆ. ಅದೇ ರೀತಿ ಲಿವರಲ್ಲಿ ಜಾಸ್ತಿ ಹೀಟ್ ಆಯಿತು ಅಂದ್ರೆ ಕಣ್ಣು ಕೆಂಪಗೆ ಕಾಣಿಸಿರ್ತಾವೆ ನೋಡ್ರಿ. ಅಂದ್ರೆ ಲಿವರ್ ಶೇಪ್ ನೋಡ್ರಿ, ಲಿವರ್ ಶೇಪು ಮತ್ತು ಕಣ್ಣಿನ ಶೇಪು ಎರಡು ಸೇಮ್ ಇರ್ತವೆ. ಈ ರೀತಿ ಇವು ಪ್ರಾಜೆಕ್ಟರಿ ಆರ್ಗನ್ಸ್ ಅಂತ ಕರಿತೀವಿ ನಾವು. ಈ ರೀತಿ ನಾವು ಕಿಡ್ನಿನಲ್ಲಿ ಏನೇ ವ್ಯತ್ಯಾಸ ಆದರೂ ಅದು ಕಿವಿಯಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಈಗ ಕಿಡ್ನಿನಲ್ಲಿ ಏನೋ ಎನರ್ಜಿ ವ್ಯತ್ಯಾಸ ಆಗಿರ್ತದೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಬೇಕಂದ್ರೆ ಕಿಡ್ನಿ ಪಾಯಿಂಟ್ಗಳನ್ನ ಜಸ್ಟ್ ನಾವು ಪ್ರೆಷರ್ ಮಾಡಿಕೊಂಡ್ರೆ ಸಾಕು. ಈ ಕಿಡ್ನಿ ಪಾಯಿಂಟ್ಗಳು ನಮ್ಮ ಕೈಯಲ್ಲಿ ಸೂಜೋಕ್ ಪಾಯಿಂಟ್ಸ್ಗಳು ಎಲ್ಲಿ ಬರ್ತಾವೆ ಅಂದ್ರೆ ನಮ್ಮ ಹ್ಯಾಂಡಲ್ಲಿ ನಾವು ಯೂಸ್ ಮಾಡ್ತೇವೆ. ಇಲ್ಲಿ ಇದು ಫ್ರಂಟ್ ಸೈಡ್, ಇನ್ ಸೈಡು ಮತ್ತು ಇದು ಹ್ಯಾಂಗ್ ಸೈಡ್. ಆ್ಯಕ್ಚುಲಿ ಈ ಫ್ರಂಟಲ್ಲಿ ಬರ್ತಕ್ಕಂಥ ಹಾರ್ಟು ಮತ್ತು ಲಂಗ್ಸು ಮತ್ತು ನಮ್ಮದು ಸ್ಟಮಕ್ಕು ಎಲ್ಲ ಪಾಯಿಂಟ್ಸ್ಗಳು ಇಲ್ಲಿ ಇನ್ ಸೈಡಲ್ಲಿ ಬರ್ತಾವೆ. ಆ್ಯಕ್ಚುಲಿ ನಮ್ಮ ಕಿಡ್ನಿ ಪಾಯಿಂಟ್ ಎಲ್ಲಿ ಬರ್ತದೆ ಅಂದರೆ ಕಿಡ್ನಿ ನಮ್ಮ ಬಾಡಿನಲ್ಲಿ ಎಕ್ಸಾಕ್ಟ್ ಹೊಕ್ಕಳಿಂದ ಹಿಂದ್ಗಡೆ, ಎಕ್ಸಾಕ್ಟ್ ನಿಮ್ಮ ಹೊಕ್ಕಳಿಂದ ಅಪೋಸಿಟ್ ಹಿಂದ್ಗಡೆ ಸೈಡಲ್ಲಿ ಅದರ ಅಕ್ಕಪಕ್ಕದಲ್ಲಿ ನಿಮ್ಮ ಕಿಡ್ನಿಗಳು ಬರ್ತವೆ. ಅದಕ್ಕೆ ಮಿಂಗ್ ಮ್ಯಾನ್ ಪಾಯಿಂಟ್ ಅಂತ ಕರೀತಾರೆ. ಆ ಮಿಂಗ್ ಮ್ಯಾನ್ ಪಾಯಿಂಟ್ ಅಕ್ಕಪಕ್ಕ ನಾವು ಕಿಡ್ನಿ ಪಾಯಿಂಟ್ಸ್ ಬರ್ತವೆ, ಕಿಡ್ನಿ ಆರ್ಗನ್ಸ್ಗಳು ಇರ್ತವೆ. ಅದೇ ರೀತಿ ನಮ್ಮ ಹ್ಯಾಂಡಲ್ಲಿ ನಾವು ಹ್ಯಾಂಗ್ ಸೈಡಲ್ಲಿ ಯಾವ ರೀತಿ ನಮ್ಮ ಬೆನ್ನಿನ ಹಿಂದ್ಗಡೆ ಕಿಡ್ನಿ ಬರ್ತಾವಲ್ಲ, ಆ ರೀತಿ ಹ್ಯಾಂಗ್ ಸೈಡಲ್ಲಿ ಕಿಡ್ನಿ ಪಾಯಿಂಟ್ ಎಲ್ಲಿ ಬರ್ತಾವೆ ಅಂದರೆ ನೋಡಿ, ಇದು ಹ್ಯಾಂಗ್ ಸೈಡ್, ಇದು ಇಲ್ಲಿ ಮತ್ತು ಇಲ್ಲಿ ಅದ. ಈ ಪಾಯಿಂಟನ್ನು ಯಾವ ರೀತಿ ಲೊಕೇಟ್ ಮಾಡೋದು ಅಂದರೆ ನಮ್ಮ ಅಕ್ಯುಪ್ರೆಷರ್ನಲ್ಲಿ ಈ ಪಾಯಿಂಟ್ಸ್ಗಳನ್ನ ಲೊಕೇಟ್ ಮಾಡೋದೇ ಭಾಳ ಇಂಪಾರ್ಟೆಂಟ್. ಈ ಪಾಯಿಂಟ್ಸ್ಗಳನ್ನ ಹೆಂಗೆ ಲೊಕೇಟ್ ಮಾಡೋದು ಅಂದರೆ ಈ ಎರಡು ಬೆರಳು ಮಧ್ಯದಲ್ಲಿ ನೋಡ್ರಿ, ನೀವು ಇಲ್ಲಿ ಸಾಫ್ಟ್ ಏನೈತಲ್ಲ ಇದನ್ನು ಜಸ್ಟ್ ಈ ಥರ ಹಿಂಗೆ ಪ್ರೆಷರ್ ಮಾಡ್ಕೊಂಡು ಹೋಗ್ರಿ. ಈ ಪ್ರೆಷರ್ ಮಾಡ್ಕೊಂಡು ಹೋದ್ರೆ ಒಂದು ತಗ್ಗು ಕಾಣಿಸ್ತದೆ, ನೀವು ಒಂದು ಕುಳಿ ಥರ, ಈ ತೆಗ್ಗಿನ ಥರ ಕಾಣಿಸ್ತದೆ. ಇದು ಕಿಡ್ನಿ ಪಾಯಿಂಟ್. ಇದು ಮತ್ತು ಈ ಬೆರಳು ಮಧ್ಯದಲ್ಲಿ ಜಸ್ಟ್ ಹಿಂಗೆ ಪ್ರೆಷರ್ ಮಾಡ್ಕೊಂಡು ಹೋದ್ರಿ. ಪ್ರೆಷರ್ ಮಾಡ್ಕೊಂಡು ಹೋದಾಗ ಇಲ್ಲಿ ತೆಗ್ಗದು ನೋಡಿ. ಈ ಎರಡು ಪಾಯಿಂಟ್ಗಳು ಕಿಡ್ನಿ ಪಾಯಿಂಟ್. ಇದು ಈ ಪಾಯಿಂಟ್ಗಳನ್ನ ಜಸ್ಟ್ ಒಂದು 20 to 30 ಟೈಮ್ಸ್ ಈ ಥರ ಪ್ರೆಸ್ ಮಾಡಿ. ಇದೇ ರೀತಿ ಇದರ ಅಪೋಸಿಟ್ ಸೈಡ್ ಇಲ್ಲಿನೂ ಸಹ ಒಂದು 20 ಟೈಮ್ಸ್ ಪ್ರೆಸ್ ಮಾಡಿರಿ. ಆಮೇಲೆ ಈ ಪಾಯಿಂಟ್ ಅಪೋಸಿಟ್ ಇಲ್ಲಿನೂ ಸಹ ಒಂದು 20 ಟೈಮ್ಸ್ ಪ್ರೆಸ್ ಮಾಡಿರಿ. ಈ ರೀತಿ ಎರಡು ಹ್ಯಾಂಡಲ್ಲಿ ನೀವು ಮಾಡಿದ್ರೆ ನಿಮಗೆ ಕಿವಿ ಯಾವುದೇ ಸಮಸ್ಯೆ ಇರ್ಬೋದು ನಿವಾರಣೆ ಆಗ್ತದೆ. ಆಮೇಲೆ ಸಾಮಾನ್ಯವಾಗಿ ನಾವು ಈ ಸೂಜೋಕ್ ರಿಫ್ಲೆಕ್ಸಾಲಜಿನಲ್ಲಿ ಇಲ್ಲಿನೂ ಸಹ ಕಿವಿ ಪಾಯಿಂಟ್ ಬರ್ತದೆ ನೋಡ್ರಿ. ಇಲ್ಲಿ ಆ್ಯಕ್ಚುಲಿ ಈ ಹೆಬ್ಬಟ್ಟು ಏನೈತಲ್ಲ, ಇದು ಫೇಸು, ಇದು ಹೆಡ್ಡು, ಇದು ಬ್ಯಾಕ್ ಆಫ್ ದ ಹೆಡ್. ಆಮೇಲೆ ಈ ಎರಡೂ ಸೈಡಲ್ಲಿ ನಿಮಗೆ ಕಿವಿ ಪಾಯಿಂಟ್ ಬರ್ತವೆ. ಈ ಪಾಯಿಂಟನ್ನು ಜಸ್ಟ್ ಈ ಥರ ಪ್ರೆಸ್ ಮಾಡ್ಕೋಬೋದು. ನಿಮಗೆ ಈ ಪಾಯಿಂಟ್ಗಿಂತಲೂ ಇದೇನು ಹೇಳೋದಲ್ಲ, ಈ ಕಿಡ್ನಿ ಪಾಯಿಂಟು ಇದು ಜಾಸ್ತಿ ಇಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟ್ ಬರ್ತದೆ. ಜೊತೆಗೆ ಇದನ್ನು ಸಹ ಮಾಡ್ಬೋದು ನೀವು. ಇದನ್ನು ಒಂದು 20 ಟೈಮ್ಸ್ ಈ ಥರ ಪ್ರೆಷರ್ ಮಾಡ್ಕೋಬೋದು. ಇದರಿಂದ ನಿಮಗೆ ಕಿವಿ ಏನೇ ಸಮಸ್ಯೆ ಇದ್ದರೂ ಶಾಶ್ವತ ಪರಿಹಾರ ಆಗ್ತದೆ. ಈಗ ಬೇರೆ ಬೇರೆ ಅದಕ್ಕೆ ನೀವು ಈಗ ಮಾಡರ್ನ್ ಇದರಲ್ಲಿ ಬೇರೆ ಬೇರೆ ಹೆಸರು ಕೊಡ್ತಾರೆ. ಅದು ನೀವು ಬೇರೆ ಹಾಸ್ಪಿಟಲ್ಗಳು ಹೋದರೆ ಟಿನಿಟಸ್ಸು ಅದು ಬೇರೆ ಬೇರೆ ಏನೋ ಕೊಟ್ಟು ಅದು ಬೇರೆ ಬೇರೆ ಔಷಧಿಗಳನ್ನ ಕೊಡ್ತಾರೆ. ಕೆಲವರಿಗೆ ಅದರಿಂದ ಶಾಶ್ವತ ಪರಿಹಾರ ಸಿಗೋದಿಲ್ಲ. ಬಟ್ ಇಲ್ಲಿ ನಾವು ಆ ಮೇನ್ ಯಾವ ಆರ್ಗನ್ದಲ್ಲಿ ತೊಂದರೆ ಆಗಿದೆ ಅದನ್ನು ಆರ್ಗನ್ದಲ್ಲೇ ನಾವು ಟ್ರೀಟ್ ಮಾಡೋದ್ರಿಂದ ಅಲ್ಲಿ ಏನೇ ಸಮಸ್ಯೆ ಆಗಿದ್ದರೂ ನಿಮಗೆ ಆಟೋಮೆಟಿಕ್ ಅದು ನಿವಾರಣೆ ಆಯ್ತು. ಮತ್ತು ನ್ಯಾಚುರಲ್ ಆಗಿ ಯಾವುದೇ ಔಷಧಿ ಇಲ್ಲದೆ, ಯಾವುದೇ ₹1 ಖರ್ಚು ಇರೋದಿಲ್ಲ. ಇದು ಏನು ಒಂದು 5 ನಿಮಿಷ ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ತೀರಿ ಅಷ್ಟೇ. ಇದರಿಂದ ನಿಮ್ಮ ಆರೋಗ್ಯನೂ ಸುಧಾರಣೆ ಆಗ್ತದೆ, ನಿಮ್ಮ ಹಣನೂ ಉಳಿತಾಯ ಆಗ್ತದೆ. ಈ ರೀತಿ ನೀವು ನ್ಯಾಚುರಲ್ ಆಗಿ ನಿಮ್ಮ ಸಮಸ್ಯೆಗಳಿಂದ ಶಾಶ್ವತ ಪರಿಹಾರವನ್ನು ಕಂಡುಕೋಬೋದು. ಧನ್ಯವಾದಗಳು.